ಇಲ್ಲಿವರೆಗೂ ನಾವು ರಿಯೂಸ್ ಕಂಟೆಂಟ್ ಬಂದ್ರೆ ಏನ್ ಮಾಡ್ಬೇಕು, ರಿಪಿಟೇಟಿವ್ ಕಂಟೆಂಟ್ ಬಂದ್ರೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಸರಿ ಮಾಡ್ಕೊಂಡು ಅಪೀಲ್ ಮಾಡೋದು ಹೇಗೆ, ರೀಅಪ್ಲೈ ಮಾಡೋದು ಹೇಗೆ, ಎಲ್ಲದನ್ನ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗೇನಾಗಿದೆ, ಆಟದಲ್ಲಿ ಒಂದು ಹೊಸ ಆಟಗಾರ ಬಂದಂತೆ ಚಾನಲ್ ಮಾನಿಟೈಸ್ ಗೆ ಅಪ್ಲೈ ಮಾಡುವಾಗ ಡಿಸೆಪ್ಟಿವ್ ಆಕ್ಟಿವಿಟಿ ಅಂತ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಡಿಸೆಪ್ಟಿವ್ ಆಕ್ಟಿವಿಟಿ ಅರ್ಥ ಏನು, ಯಾಕೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತೀನಿ. ಯಾಕಂದ್ರೆ ಈ ಡಿಸೆಪ್ಟಿವ್ ಆಕ್ಟಿವಿಟಿ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ವಿಡಿಯೋಸ್ ಸಿಗಲ್ಲ. ಇದರ ಜೊತೆಗೆ ನಿಮ್ಮ ಚಾನಲ್ ಇನ್ನು ಏನಾದ್ರು ಮಾನಿಟೈಸ್ ಆಗಿಲ್ಲ ಅಂದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ನಿಮ್ಮ ಚಾನಲ್ ಮುಂದೆ ಯಾವುದೇ ಈ ರೀತಿಯ ಪ್ರಾಬ್ಲಮ್ ಗೆ ಸಿಗಾಕೊಳ್ಳದೆ ಹೇಗೆ ನೋಡ್ಕೋಬೇಕು, ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಎಲ್ಲದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕವರ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ವಿಡಿಯೋಗೆ ಲೈಕ್ಸ್ ಗಿಂತ ಡಿಸ್ಲೈಕ್ ಬರೋದಂತೂ ಪಕ್ಕ. ಯಾಕಂದ್ರೆ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಈ ರೀತಿಯ ಫೇಕ್ ಸಬ್ಸ್ಕ್ರೈಬರ್ಸ್ ಹಾಗೂ ವಾಚ್ ಟೈಮ್ ಕೊಡೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಸೊ ಈ ರೀತಿ ಡಿಸೆಪ್ಟಿವ್ ಆಕ್ಟಿವಿಟಿ ಏನ್ ಚಾನಲ್ ಬರ್ತಿದೆ ಅಲ್ಲ, ಅದರಲ್ಲಿ ಜಾಸ್ತಿ ಚಾನಲ್ಸ್ ಇರದೆ ಈ ರೀತಿಯ ಫೇಕ್ ಸಬ್ಸ್ಕ್ರೈಬರ್ಸ್ ಹಾಗೂ ವಾಚ್ ಟೈಮ್ ತಗೊಂಡು ಏನ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ತಾರಲ್ಲ ಅಲ್ಲಿಂದ. ಸೊ ಆ ರೀತಿ ಸರ್ವಿಸ್ ಕೊಡೋರಿಗೂ ಈ ಪಾಲಿಸಿ ಗೊತ್ತಿರುತ್ತೆ, ಬಟ್ ಯಾರಲ್ಲಿಂದ ಸರ್ವಿಸ್ ತಗೋತಾರಲ್ಲ ಅಂದ್ರೆ ನೀವೆಲ್ಲ, ಅವರಿಗೆ ಗೊತ್ತಿರಲ್ಲ. ಸೊ ಇನ್ಮೇಲೆ ಈ ವಿಡಿಯೋ ಮುಖಾಂತರ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅದರಿಂದ ಏನಾಗುತ್ತೆ, ಆ ರೀತಿ ಏನ್ ಫೇಕ್ ಸರ್ವಿಸ್ ಕೊಡ್ತಾರಲ್ಲ ಅವರಿಗೆ ಸ್ವಲ್ಪ ಪಾಪ ಎಫೆಕ್ಟ್ ಬೀಳುತ್ತೆ, ಹೌದಲ್ಲ. ಸೊ ಇರ್ಲಿ. ಸೊ ನಾನು ಈ ಒಂದ್ ಕೆಲಸ ಮಾಡಿದ್ರೆ ನಿಮ್ಮ 3 ಅಮೂಲ್ಯವಾದ ಸಾಮಗ್ರಿ ಉಳಿಯುತ್ತೆ. 1 ನಿಮ್ಮ ಹಣ, 2 ನಿಮ್ಮ ಚಾನಲ್, 3 ಏನ್ ಹೇಳಿ, ಯೋಚನೆ ಮಾಡ್ತಾ ಇರಿ, ವಿಡಿಯೋ ಕೊನೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳಿದ್ದು ವಿಡಿಯೋ ಕೊನೆ ತನಕ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿ. ಮರಿಬೇಡಿ, ನಿಮ್ ಜೊತೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮುಂದೆ ನಿಮ್ಮ ಚಾನಲ್ ಏನಾದ್ರು ಎಡವಟ್ಟಾಗಿ ನಿಮ್ಮ ತಲೆ ಕೆಟ್ಟು ಹೋಗೋ ಮುಂಚೆ ಈ ವಿಡಿಯೋನ ನೋಡ್ಕೊಂಡ್ಬಿಡಿ. ಓಕೆ, ಈಗ ಮ್ಯಾಟ್ರಿಗೆ ಬರೋಣ. ನೋಡಿ, ಈ ಡಿಸೆಪ್ಟಿವ್ ಆಕ್ಟಿವಿಟಿ ಯಾಕೆ ಬರುತ್ತಂತ ಕ್ಲಿಯರ್ ಆಗಿ ಯೂಟ್ಯೂಬ್ ಪಾಲಿಸಿಯಲ್ಲಿನೇ ಕೊಟ್ಟಿದ್ದಾರೆ. ಅದ್ಯಾಕಂದ್ರೆ ನೀವೇನಾದ್ರೂ ಸ್ಕ್ಯಾಮ್ ಅಥವಾ ಯಾವುದೇ ಬೇರೆ ರೀತಿಯ ಮೆಥಡ್ ನ ನಿಮ್ಮ ಚಾನಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಾವಂತೂ ಚಾನಲ್ ನ ಮಾನಿಟೈಸ್ ಮಾಡಲ್ಲ ಅಂತ. ಸೊ ಇದನ್ನ ಓದಿ ಒಂದ್ ವಿಷಯ ಅಂತೂ ಗೊತ್ತಾಯ್ತು, ಡಿಸೆಪ್ಟಿವ್ ಆಕ್ಟಿವಿಟಿ ಬರುತ್ತೆ ಅಂತ ಹೇಳಿ ಇಲ್ಲಿ ಡೀಟೇಲ್ ಆಗಿ ಸ್ಪ್ಯಾಮ್ ಅಂದ್ರೆ ಏನು, ಸ್ಕ್ಯಾಮ್ ಅಂದ್ರೆ ಏನು, ಯಾವ ರೀತಿ ಕಂಟೆಂಟ್ ಗೆ ಬರುತ್ತೆ ಅಂತ ಹೇಳೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಅಣ್ಣವರು ಇಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ 7 ಪಾಯಿಂಟ್ಸ್ ಇದೆ. ಡೋಂಟ್ ವರಿ, ಆದಷ್ಟು ಈಸಿಯಾಗಿ ಇಲ್ಲಿ ಇಷ್ಟೊಂದೇನು ಪ್ರಬಂಧ ಬರ್ದಿದ್ದಾರೆ, ಅದನ್ನ ಸರಳವಾಗಿ ತಿಳಿಸ್ತೀನಿ. ಫಸ್ಟ್ ಪಾಯಿಂಟ್ ಬಂದು ವಿಡಿಯೋ ಸ್ಪ್ಯಾಮ್. ಇದೇನಂದ್ರೆ ಪದೇ ಪದೇ ಒಂದೇ ಟಾಪಿಕ್ ಬಗ್ಗೆ ವಿಡಿಯೋಸ್ ನ ಹಾಕ್ತಾ ಇರೋದು. ಫಸ್ಟ್ ಯಾವುದೇ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರ, ಅದೇನಾದ್ರೂ ಒಳ್ಳೆ ವ್ಯೂಸ್ ಬಂತು, ವೈರಲ್ ಆಯ್ತಂದ್ರೆ ಅದೇ ಟಾಪಿಕ್ ಹಿಡಿದು ಮತ್ತೆ ವಿಡಿಯೋಸ್ ನ ಹಾಕ್ತಾ ಇರೋದು. ಚಾನಲ್ ಏನಾದ್ರು ಓಪನ್ ಮಾಡಿ ನೋಡಿದ್ರೆ 1 ಇರ್ಲಿ 10 ಇರ್ಲಿ 50 ವಿಡಿಯೋಸ್ ಇರ್ಲಿ, ಎಲ್ಲಾ ಬಂದು ಒಂದೇ ಟಾಪಿಕ್ ಬಗ್ಗೆನೇ ಇರೋದು. ಸೊ ಅದಕ್ಕೆ ಅನ್ನೋದು ವಿಡಿಯೋ ಸ್ಪ್ಯಾಮ್ ಅಂತ. ಸೊ ಆ ರೀತಿ ಏನಾದ್ರು ಕಂಟೆಂಟ್ ಮಾಡ್ತಾ ಇದ್ರೆ ಮುಂದೆ ನಿಮ್ಗೆ ಮಾನಿಟೈಸ್ ಆಗುವಾಗ ಈ ರೀತಿ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಮಿಸ್ಲೀಡಿಂಗ್ ಮೆಟಾಡೇಟಾ ಆರ್ ಥಂಬ್ನೇಲ್. ಇದು ಬಂದು ವಿಡಿಯೋನ ಟೈಟಲ್, ಥಂಬ್ನೇಲ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ ಹೇಳಿ, ವಿಡಿಯೋದಲ್ಲಿ ಇನ್ನೊಂದು ಹೇಳೋದು. ಉದಾಹರಣೆಗೆ ಹಳ್ಳಿ ಸ್ಟೈಲ್ ಅಲ್ಲಿ ನಾಟಿ ಕೋಳಿ ಮಾಡೋದು ಹೇಗೆ ಅಂತ ವಿಡಿಯೋ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿ, ಇವನ್ ಥಂಬ್ನೇಲ್ ಅಲ್ಲೂ ಕೂಡ ಹಾಕಿ ಅಪ್ಲೋಡ್ ಮಾಡೋದು. ಅದೇ ನಾವೇನಾದ್ರೂ ಆ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಅವರ ಜೀವನದಲ್ಲಿ ಯಾವ ರೀತಿಯ ದುಃಖ ಇದೆ, ಸಂಕಟ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಅವರು ಫೇಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯ ಹಳ್ಳಿ ಕಾಣಿಸಲ್ಲ, ನಾಟಿ ಸ್ಟೈಲ್ ಕುಕಿಂಗ್ ಕಾಣಿಸಲ್ಲ, ಅದು ಬಿಡಿ ಕೋಳಿನೇ ಕಾಣಿಸಲ್ಲ. ಸೊ ಈ ರೀತಿಯ ಮಿಸ್ಲೀಡಿಂಗ್ ವಿಡಿಯೋಸ್ ನ ಮಾಡಕ್ ಹೋಗ್ಬೇಡಿ. ಅದ್ರ ಜೊತೆಗೆ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ರೀತಿಯ ಇಲ್ಲಿಗಲ್ ಆಪ್ಸ್ ಲಿಂಕ್ ಹಾಕೋದು, ಮನಿ ಮೇಕಿಂಗ್ ಆಪ್ಸ್ ಬಗ್ಗೆ ಪ್ರಮೋಷನ್ ಮಾಡೋದು, ಅದರ ಲಿಂಕ್ಸ್ ಹಾಕೋದು, ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಅಂತ ದಿಕ್ಕಪಾಲ್ ಮಾಡೋದು, ಯಾವುದೇ ರೀತಿಯ ಫೇಕ್ ಸಾಫ್ಟ್ವೇರ್ಸ್ ಅಥವಾ ಆಪ್ ನ ಪ್ರಮೋಟ್ ಮಾಡೋದು, ಇದರಿಂದ ಕೂಡ ನಿಮ್ಮ ಚಾನಲ್ ಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಸ್ಕ್ಯಾಮ್ಸ್. ಇದೇನಂದ್ರೆ ಫೇಕ್ ಪ್ರಾಮಿಸಸ್ ಮಾಡೋದು, ಕ್ಯಾಶ್ ಗಿಫ್ಟ್ ಕೊಡ್ತೀವಿ, ಈ ರೀತಿ ಕಮೆಂಟ್ಸ್ ಮಾಡಿದ್ರೆ ಲಕ್ಕಿ ವಿನ್ನರ್ ಅಂತ ಒಬ್ಬರಿಗೆ ಅನೌನ್ಸ್ ಮಾಡಿ ಅವರಿಗೆ ಕ್ಯಾಶ್ ಗಿಫ್ಟ್ ನಾವು ಸೆಂಡ್ ಮಾಡ್ತೀವಿ. ಅದೇ ರೀತಿ ಏನಾದ್ರು ಪಿರಮಿಡ್ ಸ್ಕೀಮ್ ಬಗ್ಗೆ ಪ್ರಮೋಷನ್ ಮಾಡೋದು. ಅಂದ್ರೆ ಏನಿಲ್ಲ, ಸಿಂಪಲ್, ನೀವು ಈ ಒಂದು ಸ್ಕೀಮ್ ಗೆ ಜಾಯ್ನ್ ಆಗಿ ನಂತರ ನಿಮ್ಮಂತ ಡ್ರೀಮರ್ಸ್ ಗೆ ಜಾಯ್ನ್ ಮಾಡಿಸಿ. ಸೈಕಲ್ ಅಲ್ಲಿ ಬಂದು ಜಾಯ್ನ್ ಆಗಿ ಕಾರ್ ತಗೊಂಡು ಹೋಗಿ ಟಚ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮುಗಿದೋಯ್ತು ಅಂತ ಅಲ್ಲ ಇದು. ಈ ರೀತಿಯ ಫೇಕ್ ಪ್ರಾಮಿಸಸ್ ಮಾಡುವಂತಹ ಸ್ಕೀಮ್ ನ ನೀವೇನಾದ್ರೂ ಪ್ರಮೋಟ್ ಮಾಡಿದ್ರು ಅದರಿಂದಾನು ಮುಂದೆ ನಿಮ್ಗೆ ಚಾನಲ್ ಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇದೆ ಇನ್ಸೆಂಟಿವೈಸೇಷನ್ ಸ್ಪ್ಯಾಮ್. ಇದೇ ನೋಡಿ ಮೇನ್ ಆಗಿರೋದು. ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಾದ್ಮೇಲೆ ಬರುತ್ತೆ ಕಮೆಂಟ್ ಸ್ಪ್ಯಾಮ್ ಹಾಗೂ ರಿಪಿಟೇಟಿವ್ ಕಮೆಂಟ್ಸ್. ಇದನ್ನ ನೀವು ಆಲ್ರೆಡಿ ನೋಡಿರ್ತೀರಾ ಅಥವಾ ನೀವೇ ಮಾಡ್ತಿರ್ತೀರಾ. ಅದೇನಂದ್ರೆ ಪದೇ ಪದೇ ಬೇರೆಯವರ ವಿಡಿಯೋಸ್ ಮೇಲೆ ಹೋಗಿ ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ರೀತಿ ಕಮೆಂಟ್ ಹಾಕೋದು. ಥ್ಯಾಂಕ್ಸ್ ಫಾರ್ ಇಷ್ಟೊಂದು ಸಬ್ಸ್ಕ್ರೈಬರ್, ಥ್ಯಾಂಕ್ಸ್ ಫಾರ್ ಅಷ್ಟೊಂದು ಸಬ್ಸ್ಕ್ರೈಬರ್, ನಾನು ಬಡವ, ನಂಗೆ ಯಾರು ಸಪೋರ್ಟೇ ಮಾಡಲ್ಲ, ಇವತ್ತು ನನ್ನ ಬರ್ಡೇ ಯಾರು ವಿಶ್ ಮಾಡಲ್ಲ. 1 ವರ್ಷದಲ್ಲಿ ಅವರು 17 ಸತಿ ಹುಟ್ಟು ಹಬ್ಬ ಆಚರಿಸೋದು ಅದು ಬೇರೆ ವಿಷಯ.
ಬಟ್ ಸುಮ್ನೆ ಹೋಗಿ ಅಲ್ಲಿ ಇಲ್ಲಿ ಸ್ಪ್ಯಾಮ್ ಕಮೆಂಟ್ಸ್ ನ ಮಾಡೋದು. ಈಗ ನೋಡಿ ಈ ವಿಡಿಯೋಸ್ ಅಲ್ಲೂ ನಿಮ್ಗೆ ಆ ರೀತಿ ಕಮೆಂಟ್ಸ್ ಕಾಣಿಸುತ್ತೆ. ಸೊ ಈ ರೀತಿ ಕಮೆಂಟ್ಸ್ ಕೂಡ ಮುಂದೆ ಮಾಡಕ್ ಹೋಗ್ಬೇಡಿ. ಸುಮ್ನೆ ಚಾನಲ್ ನ ಯಾಕೆ ರಿಸ್ಕ್ ಮಾಡ್ಕೋತೀರಾ. ಇದಾದ್ಮೇಲೆ ಇದೆ ಥರ್ಡ್ ಪಾರ್ಟಿ ಕಂಟೆಂಟ್. ವಿಡಿಯೋದಲ್ಲಿ ಯಾವುದೇ ರೀತಿಯ ಇಲ್ಲಿಗಲ್ ಆಪ್ಸ್ ಅಥವಾ ವೆಬ್ಸೈಟ್ ಬಗ್ಗೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಲೈವ್ ಅಲ್ಲಿ ಬಂದು ಹೇಳೋದು. ಸೊ ನೀವು ಲೈವ್ ಬನ್ನಿ ಅಥವಾ ಅದ್ರ ಬಗ್ಗೆ ವಿಡಿಯೋ ಮಾಡಿ, ಇವನ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಬಗ್ಗೆ ಲಿಂಕ್ ಹಾಕಿದ್ರು ನಿಮ್ಮ ಚಾನಲ್ಗೆ ಮುಂದೆ ಹೋಗಿ ಈ ರೀತಿಯ ಪ್ರಾಬ್ಲಮ್ ಅಂತೂ ಬರುತ್ತೆ. ಸೊ ಆದಷ್ಟು ಈಗ ಹೇಳುವಂತಹ ಎಲ್ಲಾ ಪಾಯಿಂಟ್ಸ್ ನ ಅವಾಯ್ಡ್ ಮಾಡಿ, ಅಂದ್ರೆ ಆ ರೀತಿ ಕಂಟೆಂಟ್ ನ ಮುಂದೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಚಾನಲ್ ಸೇಫ್ ಇರುತ್ತೆ. ಇಲ್ಲಿ ಒಂದ್ ಪಾಯಿಂಟ್ ಬಿಟ್ಟಿದ್ನಲ್ಲ, ಇನ್ಸೆಂಟಿವೈಸೇಷನ್ ಸ್ಪ್ಯಾಮ್ ಅಂದ್ರೆ ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಫೇಕ್ ಸಬ್ಸ್ಕ್ರೈಬರ್ಸ್ ಹಾಗೂ ವಾಚ್ ಟೈಮ್ ಬಗ್ಗೆ ಪ್ರಮೋಟ್ ಮಾಡೋದು. ನೋಡಿ ಯೂಶಲಿ ಇದು ಎಲ್ಲಾಗ್ತಿದೆ ಅಂದ್ರೆ ನೀವು ಒಬ್ರತ್ರ ಫೇಕ್ ಸಬ್ಸ್ಕ್ರೈಬರ್ಸ್ ಅಥವಾ ವಾಚ್ ಟೈಮ್ ನ ತಗೊಂಡಿರ್ತೀರಾ, ಅದಂತೂ ಯೂಶಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಅವರಿಗೆ ಒಂದು ಥ್ಯಾಂಕ್ ಯು ಅಂತ ವಿಡಿಯೋ ಮಾಡಿ ಕಳ್ಸೋದು. ಕೆಲವರು ಅದನ್ನು ಕೂಡ ತಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಯೂಟ್ಯೂಬ್ ಅವರು ಥ್ಯಾಂಕ್ ಯು ಅಂತ ವಿಡಿಯೋ ಹಾಕಿದಾರಲ್ಲಪ್ಪ ಅಂತ ನಿಮ್ಗೆ ಈ ರೀತಿ ರಿಟರ್ನ್ ಗಿಫ್ಟ್ ಕೊಡ್ತಾರೆ. ಸೊ ಈ ರೀತಿ ಫೇಕ್ ಸಬ್ಸ್ಕ್ರೈಬರ್ಸ್ ಅಥವಾ ವಾಚ್ ಟೈಮ್ ಗೋಸ್ಕರ ವಿಡಿಯೋ ಮಾಡಿ ಅಥವಾ ಅವರ ಸರ್ವಿಸ್ ನ ತಗೊಂಡು ನಿಮ್ಮ ಚಾನಲ್ ನ ರಿಸ್ಕ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ನಿಮ್ಗೇನ್ ವಾಚ್ ಟೈಮ್ ಕೊಡ್ತಾರಲ್ಲ ಅವರಲ್ಲಿ ಕೆಲವರು, ತುಂಬಾ ಕೆಲವರಿಗೆ ಮಾತ್ರ ಯಾವ ರೀತಿಯ ವಾಚ್ ಟೈಮ್ ಕೊಟ್ರೆ, ಯಾವ ರೀತಿಯ ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡಿ ವಾಚ್ ಟೈಮ್ ಕೊಟ್ರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಇನ್ನು ಉಳಿದವರು ನಿಮ್ಮ ಚಾನಲ್ ಮೇಲೆ ಯಾವ ರೀತಿ ವಾಚ್ ಟೈಮ್ ಕೊಡ್ತಾರೆ, ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ಅದು ನಿಮ್ಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಯೂಟ್ಯೂಬ್ ಅವರಿಗೆ ಗೊತ್ತಾಗುತ್ತೆ. ಅದರಿಂದ ಮುಂದೆ ನಿಮ್ಮ ಚಾನಲ್ ಅಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದ್ರ ಬಗ್ಗೆ ಮುಂಚೆ ಒಂದು ವಿಡಿಯೋನ ಮಾಡಿದ್ದೆ. ಅದಾದ್ಮೇಲೆ ಕೆಲವು ಮೆಸೇಜಸ್ ಕೂಡ ಬಂದಿತ್ತು. ಸೊ ಈ ರೀತಿ ವಾಚ್ ಟೈಮ್ ತಗೊಂಡ್ರೆ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆ ರೀತಿ ಪಾಲಿಸಿ ಎಲ್ಲೂ ಇಲ್ಲ ಅಂತ. ಸೊ ನೋಡಿ ನಾನಿಲ್ಲಿ ಗಾಳಿಯಲ್ಲಿ ಮಾತಾಡ್ತಾ ಇಲ್ಲ, ಯೂಟ್ಯೂಬ್ ಪಾಲಿಸಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಹೇಳ್ತಾ ಇರೋದು. ಪ್ರೂಫ್ ಗೋಸ್ಕರ ನಿಮ್ಗೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವೇ ಖುದ್ದಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಫಸ್ಟ್ ನಲ್ಲಿ ಮೂರನೇ ಸಾಮಗ್ರಿ ಏನು ಅಂತ ಯೋಚನೆ ಮಾಡಿ ಅಂದಿದ್ದೆ, ನೆನ್ಪಿದೆನಾ? ಯೋಚನೆ ಮಾಡ್ತಾ ಇರಿ, ವಿಡಿಯೋ ಕೊನೆಯಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಏನಂತ ಗೊತ್ತಾಯ್ತಾ? ಓಕೆ, ಅದೇನಂದ್ರೆ ನಿಮ್ಮ ಟೈಮ್ ನ ಕರೆಕ್ಟ್ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಹಣ ಬರೋದೇ ನಿಮ್ಮ ಟೈಮ್ ಹಾಗೂ ಎಫರ್ಟ್ ಇಂದ. ಸುಮ್ನೆ ತಪ್ಪು ರೀತಿಯಲ್ಲಿ ವಾಚ್ ಟೈಮ್ ಹಾಗೂ ಸಬ್ಸ್ಕ್ರೈಬರ್ಸ್ ಏನೋ ತಗೊಂಡು ಮುಂದೆ ಚಾನಲ್ ಮಾನಿಟೈಸ್ ಆಯ್ತು ಅಂತಾನೆ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಈಗ ತಿಳ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಅರ್ನಿಂಗ್ಸ್ ಆಗೋಕೆ ವ್ಯೂಸ್ ಬೇಕಾ? ವ್ಯೂಸ್ ಇಲ್ದೆ ಅರ್ನಿಂಗ್ಸ್ ಅಂತೂ ಆಗಲ್ಲ. ಅದಕ್ಕೇನ್ ಮಾಡ್ತೀರಾ? ವ್ಯೂಸ್ ಕೂಡ ಪರ್ಚೇಸ್ ಮಾಡ್ತೀನಿ, $100 ಕೂಡ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡ್ತೀನಿ ಅನ್ಬಹುದು. ಹಣ ಕೊಟ್ಟು ಹಣ ತಗೊಳ್ತಿದ್ರೆ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ನಿಮ್ಮ ಟೈಮ್ ವೇಸ್ಟ್. ಜೊತೆಗೆ ನಿಮ್ಮ ಚಾನಲ್ ಕೂಡ ರಿಸ್ಕ್ ಅಲ್ಲಿ ಹೋಗುತ್ತೆ. ಬೋನಸ್ ಪಾಯಿಂಟ್ ಅದೆಲ್ಲ ಸೇರಿ ಮುಂದೆ ಬಡ್ಡಿ ಸಮೇತ ನೀವೇನ್ ಹಣ ಕೊಟ್ಟಿರ್ತೀರಲ್ಲ ಎಲ್ಲ ಹೋಗುತ್ತೆ. ಸೊ ಆದಷ್ಟು ನಿಮ್ಗೆ ಹಳ್ಳಕ್ ಬೀಳ್ಬೇಡಿ ಅಂತ ಇಲ್ಲಿವರೆಗೂ ಎಲ್ಲಾ ಡೀಟೇಲ್ಸ್ ನ ಹೇಳ್ಕೊಟ್ಟಿದೀನಿ. ಸೊ ಅದಕ್ಕೆ ಗೊತ್ತು ಈ ವಿಡಿಯೋಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಬಟ್ ಏನೋ ಅಂತಾರಲ್ಲ, ಏನೋ ಇತ್ತಲ್ಲಪ್ಪ, ಬೇರೆಯವರ ಮನೆ ಬೀಳ್ತಾ ಇದ್ರೆ ಅಲ್ಲಿಂದ ಇಟ್ಕೆ ಸಿಗುತ್ತೆ ಅಂತ ಕಾಯ್ಕೊಂತ ನಿಲ್ಲೋಕೆ ಆಗಲ್ಲ. ಅದ್ ಬೀಳೋ ಮುಂಚೆ ಗಟ್ಟಿಯಾಗಿ ಕಟ್ಕೊಳ್ರಪ್ಪ ಅಂತ ಹೇಳ್ತೀನಿ ಅಷ್ಟೇ. ಸೊ ಆದಷ್ಟು ಹೇಳಿದ ಎಲ್ಲಾ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಯಾವುದೇ ರೀತಿಯ ಸ್ಪ್ಯಾಮ್ ಅಥವಾ ಸ್ಕ್ಯಾಮ್ ಸರ್ವಿಸಸ್ ಗೆ ಬೀಳಕ್ ಹೋಗ್ಬೇಡಿ. ಯೂಟ್ಯೂಬ್ ಈಗ ದಿನದಿಂದ ದಿನಕ್ಕೆ ತುಂಬಾ ಅಪ್ಡೇಟ್ ಆಗ್ತಾ ಇದೆ. ನೀವೆಲ್ಲಾದ್ರೂ ಏನಾದ್ರೂ ಕಿತಾಪತಿ ಮಾಡಿದ್ರೆ ಅದು ಯೂಟ್ಯೂಬ್ ಗೆ ಗೊತ್ತಾಗುತ್ತೆ. ಸೊ ನೋಡಿ, ಯಾರು ಏನೇ ಹೇಳಿ ಒಂದ್ ಮಾತಂತರೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಚಾನಲ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಹಾಗೂ ಪ್ರೀತಿ ಇರುತ್ತಲ್ಲ ಅದು ಬೇರೆಯವರಿಗೆ ಇರಲ್ಲ. ಮುಂದೆ ಹೋಗಿ ನಿಮ್ಮ ಚಾನಲ್ಗೆ ಏನಾದ್ರೂ ಆದ್ರೆ ನೋವು ಕೂಡ ಆಗೋದು ಯಾರಿಗ್ ಹೇಳಿ? ನಿಮ್ಗೇನೆ.